ಬಿಗ್ ಬಾಸ್ ಮನೆಯವರು ಗುಂಪುಗಾರಿಕೆ ಮಾಡಿ ನನ್ನನ್ನ ಮನೆಯಿಂದ ಹೊರಹಾಕಿದ್ರು ಅಂತ ದೂರಿ ಹೊರಬಂದಂತ ಡಾಕ್ ಸತೀಶ್ ಈಗ ಮತ್ತಷ್ಟು ವಿಚಾರಗಳನ್ನ ಹರಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನನ್ನ ಬಟ್ಟೆಗಳನ್ನ ಇಟ್ಕೊಳ್ಳೋಕು ಅವಕಾಶವನ್ನ ಕೊಡ್ತಾ ಇರಲಿಲ್ಲ, ಸ್ವಲ್ಪವೂ ಅಡ್ಜಸ್ಟ್ ಮಾಡ್ಕೋತಾ ಇರಲಿಲ್ಲ. ಅವರದ್ದನ್ನ ಅವರು ನೋಡ್ಕೋತಾ ಇದ್ರು. ಒಂದು ಜಾಗಕ್ಕೆ ಬಂದ್ಮೇಲೆ ಎಲ್ಲವನ್ನ ಅನುಸರಿಸಿಕೊಂಡು ಹೋಗ್ಬೇಕು, ಆದ್ರೆ ಅವ್ರು ಯಾರು ಹಾಗಿರ್ಲಿಲ್ಲ ಅಂತ ತಮ್ಮ ಬಿಗ್ ಬಾಸ್ ಮನೆಯ ಸಹ ಸ್ಪರ್ಧಿಗಳ ಮೇಲೆ ಕಿಡಿಕಾರಿದ್ದಾರೆ ಡಾಕ್ ಸತೀಶ್. ಮನೆಯಲ್ಲಿದ್ದವರು ಯಾರು ಕೂಡ ಸರಿಯಾಗಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ನಾನು ನನ್ನ ತಾಯಿ ಅಡುಗೆ ಮಾಡೋದನ್ನ ನೋಡಿ ಅಡುಗೆ ಕಲ್ತಿದ್ದೆ. ಹುಡುಗಿಯರು ಅಡುಗೆ ಬರಲ್ಲ, ಕೆಲಸ ಬರಲ್ಲ ಅಂತ ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ಅದೆಲ್ಲ ಅವರ ಡ್ರಾಮಾ. ಅಡುಗೆ ಮಾಡೋದು ತುಂಬಾ ಈಸಿ ಕೆಲಸ, ಆದ್ರೆ ಅಲ್ಲಿನ ಹುಡುಗಿಯರು ಎಲ್ಲಿ ತಮಗೆ ಕೆಲಸ ಕೊಟ್ಬಿಡ್ತಾರೋ ಅಂತ ಯಾವುದನ್ನು ಕೂಡ ಬರಲ್ಲ ಅಂತ ಡ್ರಾಮಾ ಮಾಡ್ತಿದ್ರು. ಅದು ನನಗೆ ತುಂಬಾ ಸಿಟ್ಟು ಬರಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಅಡುಗೆ ಮಾಡೋದಾಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ರೂಮ್ಸ್, ವಾರ್ಡ್ರೋಬ್ಸ್ ಅನ್ನ ಕೂಡ ಕ್ಲೀನ್ ಮಾಡ್ತಿದ್ವಿ. ಆ ಮನೆಯಲ್ಲಿ ನಾನು ಮತ್ತೆ ಚಂದ್ರಪ್ರಭಾ ಮಾಡಿರುವಷ್ಟು ಕೆಲಸವನ್ನ ಬೇರೆ ಯಾರು ಮಾಡಿಲ್ಲ ಅಂತ ಸತೀಶ್ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸತೀಶ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಡ್ರಾಮಾ ಮಾಡ್ತಿದ್ರು, ಸೆಲ್ಫಿಶ್ ಆಗಿದ್ರು ಅಂತ ಪರೋಕ್ಷವಾಗಿ ಸ್ಪರ್ಧಿಗಳ ಮೇಲೆ ಟಾಂಗ್ ಕೊಟ್ಟು ಕಿಡಿಕಾರಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.